ನಾನು ಮುಖ್ಯವಾಗಿ ಹಿಂದೆ 10-15 ವರ್ಷ ಹಿಂದೆ ಏನೋ ಒಂದು ಪರಿಕಲ್ಪನೆಯಲ್ಲಿ ಆಹಾರ ಹದ ತಪ್ಪಿದೆ ಮಾನವ ಕುಲದ್ದು, ಇದನ್ನು ಸರಿ ಮಾಡ್ಕೋಬೇಕು. ನಾನೊಂದು ವಿಜ್ಞಾನಿಯಾಗಿದ್ದೆ, ಅಂದರೆ ಸೋ ಕಾಲ್ಡ್ PhD ಮಾಡಿದ್ದು, ಆಮೇಲೆ ಅಮೆರಿಕಾದಲ್ಲಿ ಅಲ್ಲಿ ಇಲ್ಲಿ ಅಂತ. ಸೊ ಈ ದೊಡ್ಡ ದೊಡ್ಡ ಸೈಂಟಿಫಿಕ್ ಕಂಗ್ಲಾಮರೇಷನ್ಸಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸು ಅದು ಇದು ಅಂತ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ಸುಮ್ಮನೆ ಹೋಗಿ ನಾವು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತೀವಿ, ಅಲ್ಲಿ ಏನೂ ನಡೆಯೋದಿಲ್ಲ ಅಲ್ಲಿ. ಆದರೆ ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಾವು ಸಭೆಗಳಲ್ಲಿ ಮಾತಾಡ್ತಾ ಇದ್ದಿದ್ದು ಒಂದು ಕಡೆ, ಆದರೆ ಈ ವೈಜ್ಞಾನಿಕ ಮತ್ತು ಸಾಮಾಜಿಕ ಮತ್ತು ಪರ್ಯಾವರಣ ಈ ಮೂರು ಅಂಶಗಳನ್ನು ಒಳಪಟ್ಟುಕೊಂಡು ಅತಿ ದೊಡ್ಡ ಕಲ್ಪನೆ ನನ್ನ ತಲೆಯಲ್ಲಿ 25 ವರ್ಷ ಹಿಂದೆ ಬರೋಕ್ಕೆ ಶುರು ಆದಾಗ, ಇಷ್ಟು ವಿಷಯಗಳನ್ನು ಒಂದೇ ಸತಿ ಚಿಕ್ಕ ಮಕ್ಕಳಿಗೂ ಹೇಳಬೇಕು, ಆಟೋ ಡ್ರೈವರ್ಸ್ಗೂ ಹೇಳಬೇಕು, ಮಹಿಳಾ ಸಂಘಗಳಿಗೂ ಹೇಳಬೇಕು, ವಿಜ್ಞಾನದ ತಿಳುವಳಿಕೆ ಇಲ್ಲದ ಎಲ್ಲರಿಗೂ ಈ ವಿಷಯಗಳನ್ನು ತಲುಪಿಸಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪ ನನಗೆ ಮೈಯಲ್ಲಿ ನಡುಕು ಶುರು ಆಯಿತು ನನಗೆ. ಯಾಕಂದರೆ ಬರೀ ವಿಜ್ಞಾನ ಆದರೆ ಇಲ್ಲಿ ಬಾಯಿ ಇದೆ, ಇಲ್ಲಿ ಗುದದ್ವಾರ ಇದೆ, ಇದು ಬಾಯಿ, ಇದು ಜಠರ, ಇದು ಮೇದುಕಾಜಿರಂಗ, ಇದು ಯಕೃತ್ತು, ಇದು ದೊಡ್ಡ ಕರಳು, ಇದು ಸಣ್ಣ ಕರಳು, ಇದು ಗುದದ್ವಾರ. ಪಾಠ ಹೇಳ್ಬೋದು. ಆದರೆ ಅಲ್ಲಿಗೆ ತಂದರೆ ಸಾಲ್ತಾ ಇಲ್ಲ ನನಗೆ. ಈ ಬಾಯಿಯಿಂದ ಹೋಗೋ ಪದಾರ್ಥ ಗುದದ್ವಾರದಿಂದ ಕಕ್ಕಸಾಗಿ ಹೊರಗಡೆ ಬರುತ್ತೆ. ಆ ಕಕ್ಕಸಾಗಿ ಬರ್ತಾ ಇದ್ದಾಗ ಅದು ಏನೇನು ಮಾಡ್ಕೊಳತ್ತೆ ಹಿಂದೆ ಮುಂದೆ, ಇಷ್ಟಕ್ಕಾದರೆ ಇನ್ನೂ ಸುಲಭ ಆಗ್ತಾ ಇತ್ತು. ಆ ತಿನ್ನುವ ಪದಾರ್ಥದ ಗುಣ ಏನು, ಕಳೆದ ಸಾವಿರಾರು ವರ್ಷಗಳಿಂದ ಹೆಂಗಿತ್ತು, ಈ 40-50 ವರ್ಷಗಳಲ್ಲಿ ಏನಾಗಿದೆ, ಇದರಿಂದ ನಮ್ಮ ಇಡೀ ಪ್ರಪಂಚದ ಮಾನವ ಕುಲದ ಆರೋಗ್ಯ ಸ್ಥಿತಿ ಅಂದರೆ ಏನು, ಆಹಾರ ಅಂದರೆ ಏನು, ಆಹಾರ ಉತ್ಪಾದನೆ ಅಂದರೆ ಏನು, ಆಹಾರ ಉತ್ಪಾದನೆಗೆ ಬೇಕಾಗಿರೋ ಅಂಶಗಳೇನು, ಈ 40-50 ವರ್ಷಗಳಲ್ಲಿ ಎಲ್ಲರ ಮನಸ್ಸಿನಲ್ಲಿ ಆಹಾರವನ್ನು ಒದಗಿಸಬೇಕು ಅಂತ ಈ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡಿ ಏನು ತಲೆಯಲ್ಲಿ ಗೂಬೆ ಕೂರಿಸಿದವೆ. ಇದು ಆಹಾರ ಅಲ್ಲ, ಈ ರೀತಿ ಆಹಾರ ಉತ್ಪಾದನೆ ಮಾಡಬೇಕಾಗಿದ್ದ ಅಗತ್ಯ ಇರಲಿಲ್ಲ, ಕೊನೆಗೆ ನಾವು ತಿಂತಾ ಇರೋದು ಆಹಾರನೇ ಅಲ್ಲ, ಇಂಥ ವಾಕ್ಯಗಳನ್ನು ಹೇಳಿಕೊಂಡು ಎಲ್ಲರನ್ನೂ ಒಪ್ಪಿಸಿ, ಆಹಾರ ಅಂದರೆ ಬೇರೆ ಇದೆ, ಆಹಾರ ಪದಾರ್ಥ ಅಂದರೆ ಬೇರೆ ಇದೆ, ಅದರ ನಿರ್ವಚನನೇ ಬೇರೆ, ಅದನ್ನು ಬೆಳೆಸೋ ರೀತಿ ಬೇರೆ, ಅದರಿಂದ ಆಗತಕ್ಕಂಥ ಅತಿ ಅದ್ಭುತವಾದ ಮಹತ್ವಗಳು ಬೇರೆ. ಇದು 25 ವರ್ಷ ಹಿಂದೆ ನನ್ನ ಮುಂದಿನ ಇದ್ದ ಸವಾಲುಗಳು. ಅಂದರೆ ಈಗ ಇಡೀ ಮಾನವ ಕುಲ ಮುಂದೆ ನಿಂತುಕೊಂಡು ನಾನು, ನಾವೆಲ್ಲರೂ ಸರಿಯಾಗಿ ತಿಂತಾ ಇಲ್ಲ, ನಾವು ತಿಂತಾ ಇರೋದು ಆಹಾರನೇ ಅಲ್ಲ ಅಂತ ಹೇಳಿದ್ರೆ ಎಲ್ಲರಿಗೆ ನಕ್ಬಿಟ್ಟು ಹುಚ್ಚ ಯಾವನೋ ಇವನು ಬಂದು ಹೇಳ್ತಾ ಇದ್ದಾನೆ ಅಲ್ವೇ. ಆದರೆ ಇಡೀ ಪ್ರಪಂಚ ಹದ ತಪ್ಪಿದೆ, ಇಡೀ ಪ್ರಪಂಚ ಹದ ತಪ್ಪಿದೆ ಅಂತ ಗಟ್ಟಿಯಾಗಿ ನಂಬಿಕೊಂಡು ನಾನೊಬ್ಬನೇ ಸರಿ, ಇದನ್ನು ಸರಿ ಅಂತ ಎಲ್ಲರಿಗೂ ಹೇಳಬೇಕು. ಯಾಕಂದರೆ ನಾವು ಇನ್ನೇನೋ ಮುಂದೆ ಇಟ್ಟುಕೊಂಡು ಮಾಡಬಾರದ್ದನ್ನು ಮಾಡಿ
ಹೋಗಬಾರದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ನನಗೆ ಅತಿ ಸ್ಪಷ್ಟವಾಗಿ, ಸ್ಫಟಿಕ ಸ್ಪಷ್ಟ ಅಂತಾರೆ ಅದನ್ನು, ಗೊತ್ತಾದ ಕ್ಷಣ ಆ ಸ್ಫಟಿಕ ಸ್ಪಷ್ಟತೆ ನನಗೆ ಧೈರ್ಯ ಕೊಟ್ಟಿದೆ. ಏನಾದರೂ ಆಗಲಿ, ಹೆಂಗೂ ಹೋಗ್ತಾ ಇದೆ ಮಾನವ ಕುಲ ಅಡ್ಡದಾರಿಯಲ್ಲಿ, ಇದು ದಾರಿಯಲ್ಲ, ಬೇರೆ ದಾರಿಗೂ ಹೋಗೋಣ, ಸುಂದರವಾದ ಪ್ರದೇಶ ಇದೆ, ಅದನ್ನು ತಲುಪೋದಕ್ಕೆ ನಾವು ಏನೂ ಮಾಡಬೇಕಾಗಿಲ್ಲ. ಇಲ್ಲಿ ತನಕ ಕಲಿತುಕೊಂಡಿದ್ದೀವಿ ಅಂತ ಅನ್ಕೊಂಡು ಎಲ್ಲ ಕಳೆದುಕೊಂಡಿದ್ದೀವಿ. ಈ ಕಲಿತುಕೊಂಡಿದ್ದನ್ನ ಮರೆತು ಹೋದರೆ ಅಥವಾ ಬಿಟ್ಟುಕೊಂಡ್ರೆ, ಈಗ ಬರ್ತಾ ಇದ್ದೆ ಕಾರಲ್ಲಿ ಬರ್ತಾ ಇದ್ದಾಗ, ಸೊ ಸರ್ ಯು ಆರ್ ಟೀಚಿಂಗ್ ಆಲ್ ದ ಪೀಪಲ್ ಸಮಥಿಂಗ್. ಇಲ್ಲಪ್ಪ, ನಾನು ಏನು ಟೀಚ್ ಮಾಡ್ತಾ ಇಲ್ಲ. ಐ ಆಮ್ ಟ್ರೈಂಗ್ ಟು ಮೇಕ್ ಪೀಪಲ್ ಅನ್ಲರ್ನ್ ವಾಟ್ ವಿ ಹ್ಯಾವ್ ಲರ್ನ್ ಟಿಲ್ ನೌ. ಇಲ್ಲಿ ತನಕ ನಾವೇನು ದೊಡ್ಡದಾಗಿ ಹೇಳ್ಕೊಂಡು ವಿಜ್ಞಾನ ಜ್ಞಾನ ಅಂತ ಹೇಳ್ಕೊಂಡು ಕಲ್ತ್ಕೊಂಡಿದ್ದೀವಿ, ಅದನ್ನು ಅನ್ಲರ್ನ್ ಅಂದರೆ ಜಸ್ಟ್ ಟು ರಿಮೂವ್ ಫ್ರಮ್ ದಿಸ್ ಬ್ರೈನ್. ಯಾಕಂದರೆ ನಾವು ಈಗ ಇಡೀ ಮಾನವ ಕುಲ 180 ಜನ ಬೆಳಗ್ಗೆ ಎದ್ದು ಕಕ್ಕ ಮಾಡಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು 4:15 ಗಂಟೆಗೆ ಠಂಗ್ ಅಂತ ಗಂಟೆ ಹೊಡೆದಂಗೆ ಹೋಗಿ ಕಕ್ಕಸ್ ಮಾಡಿ ನೀರು ಹಾಕಿದ್ರೆ ಅದು ಟಾಯ್ಲೆಟ್ಗೆ ಅಂಟ್ಕೊಳ್ಳದೆ ಹಾಗೆ ಹೋಗಬೇಕು. ಅಂಟ್ಕೊಳ್ತಾ ಇದೆ ಅಂದರೆ ನಿಮಗೇನೋ ರೋಗ ಶುರುವಾಗಿದೆ ಅಂತ ಮೈಗೆ. ಅಂಟ್ಕೊಳ್ಳೋದು ಬಿಟ್ಕೊಳ್ಳೋದು ಬಿಡ್ರಿ, ಅಲ್ಲಿಗೆ ಹೋಗಿ ಕಕ್ಕ ಮಾಡೋಕ್ಕೆ ಆಗದೆ ಇರೋರು ವಾರ 2 ವಾರ ಆದಮೇಲೆ ಕಕ್ಕ ಮಾಡಬೇಕಾ ಅಂತ ಯೋಚನೆ ಮಾಡೋರು ಈಗ ಭೂಮಿ ಮೇಲೆ ಇದ್ದಾರೆ. ಆ ಕಡೆಯಿಂದ ಈ ಕಡೆಗೆ ನಡೆದಾಡು, ಸಿಗರೆಟ್ ಸೇಯಬೇಕು, ಕಾಫಿ ಕುಡಿಬೇಕು, ಬಿಸಿ ನೀರು ಕುಡಿಬೇಕು, ಎಲ್ಲ ಮಾಡಿದ ಮೇಲೆ ಕಕ್ಕ ಬರ್ತಾ ಇಲ್ಲ ಅಂತ ಒಳಗಡೆಯಿಂದ ಬಿಸಿ ನೀರು ಪುಸ್ ಹೊಡ್ಕೋಬೇಕು. ಆಮೇಲೆ ಕಕ್ಕ ಬರುತ್ತೋ ಇಲ್ವೋ ಇನ್ನೊಂದು ಡಲ್ಕೋಲ್ಯಾಕ್ಸ್ ಅಂತ ಟ್ಯಾಬ್ಲೆಟ್ ತಗೋಬೇಕು. ಇನ್ನೂ ಬರ್ತಾ ಇಲ್ಲ, ಒಂದು ಫೈಬರ್ ಅಂತ ಏನೋ ಒಂದು ಕೊಡ್ತಾರೆ, ಅದನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಕಾಫಿ ಮುಂದೆ 1 ಲೋಟ, ಕಾಫಿ ಆದಮೇಲೆ 1 ಲೋಟ ಕುಡಿಬೇಕು. ಈ ಸರ್ಕಸ್ಗಳೆಲ್ಲ ಸರ್ವೇ ಸಾಮಾನ್ಯ ಆಗಿವೆ. ಅಂದರೆ ಅತಿ ಸಹಜವಾಗಿ ಅದಷ್ಟಕ್ಕದೆ ಗೊತ್ತಿಲ್ಲದೆ ಬರಬೇಕಾಗಿದ್ದ ಈ ಕಲ್ಮಶ, ಅಂದರೆ ಈ ಮಲ ಅನ್ನುವುದು ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಮನಸ್ಸು ದೇಹದ್ದು. ಅಂದರೆ ಆ ಕಕ್ಕಸ್ ಬೆಳಗ್ಗೆ ಮಾಡಲಿಲ್ಲ ಅಂದರೆ ದೈಹಿಕವಾಗಿ ಯಾರಿಗೂ ಸರಿಯಾಗಿರೋದಿಲ್ಲ, ನಸ್ಪಸ ಅಂತ ಇರ್ತೀವಿ. ಅಂದರೆ ದಟ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ಡಿಸೀಸಸ್. ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಡಿಸೀಸಸ್ ಅಂದರೆ ಸರಿಯಾಗಿ ಕಕ್ಕ ಮಾಡದೇ ಇರೋದು. 180 ಜನ ಈಗ ಆಲ್ಮೋಸ್ಟ್ ಎವ್ರಿ ಒನ್ ಇನ್ ದಿಸ್ ವರ್ಲ್ಡ್ ಒನ್ ಡೇ ಆರ್ ದಿ ಅದರ್ ಇಸ್ ಟೇಕಿಂಗ್ ಎ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಂತ ಡಲ್ಕೋಲ್ಯಾಕ್ಸ್ ಅಂತ ಒಂದು ಟ್ಯಾಬ್ಲೆಟ್ ಇದೆ. ಯಾವುದೇ ಔಷಧಿ ಕಂಪನಿಗಳ ಎಕ್ಸೆಲ್ ಸ್ಪ್ರೆಡ್ ಶೀಟ್ ನೋಡಿದರೆ ಅವರಿಗೆ 60ರಿಂದ 70% ಲಾಭ ಈ ಒಂದು ಟ್ಯಾಬ್ಲೆಟಿಂದಾನೇ ಬರ್ತಾ ಇದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸರಿಯಾಗಿ ಕಕ್ಕ ಮಾಡ್ಕೊಳ್ಳೋದಕ್ಕೆ ಮರೆತು ಹೋಗ್ತಾ ಇದ್ದಾರೆ. ಒಂದು ಕಡೆ ಮಂಗಲ ಗ್ರಹಕ್ಕೆ ಹೋಗ್ತೀವಿ ನಾಳೆ ನಾಡಿದ್ದು, ಅಲ್ಲಿ ಹೋಗಿ ಸಂಸಾರ ಮಾಡ್ತೀವಿ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಭಾರತ ದೇಶದಿಂದಾನು 800 ಜನ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತೆ, ಇಂಗ್ಲೀಷಲ್ಲಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಆಗಿರೋದು ಮೋಸ ನಮಗೆ. ನಮ್ಮ ದೇಶ, ನಮ್ಮ ಗಾಳಿ, ನಮ್ಮ ನೀರು, ನಮ್ಮ ಭಾಷೆ ಬೇಡ ಅಂತ ನಾವೇ ಹೇಳ್ಕೊತಾ ಇದ್ದೀವಿ. ಹಿಂದಿ ಉತ್ತರಕ್ಕೆ ಹೋದಾಗ ಮಾತಾಡೋಣ. I don't mind speaking in English, no problem. We love everyone. The problem is we have forgotten the basic
ಆ್ಯಕ್ಟ್ ಆಫ್ ಕ್ಲೀನಿಂಗ್ ಅವರ್ ಸೆಲ್ಫ್. ಅದು ಸಹಜವಾಗಿ ನಡೀಬೇಕಾಗಿತ್ತು. ಈಗ ಒಂದು ಬೆಕ್ಕು ಅಥವಾ ಒಂದು ಹುಲಿ ಅಥವಾ ಒಂದು ಸಿಂಹ ನೋಡಿದ್ರೆ ಅದು ಹೆಚ್ಚಾಗಿ ಒಂದೊಂದು ಸತಿ ತಿನ್ಬಿಟ್ರೆ ಏನೋ ಸಿಕ್ಕಿದೆ ಅಂತ ಹೋಗಿ ಹುಲ್ಲು ಹುಡುಕೊಂಡು ಒಂದು 10 ಹುಲ್ಲಿನ ಕಡ್ಡಿ ತಿಂದು ಕಚ್ಬಿಟ್ಟು ಹುಲಿ ಎಲ್ಲಾದರೂ ಹುಲ್ಲು ತಿನ್ನುತ್ತಾ ಅಂತ ನೀವು ಯೋಚನೆ ಮಾಡಿ. ಬಟ್ ಇಟ್ ವಿಲ್ ಗೋ ಇನ್ ಸರ್ಚ್ ಆಫ್ ಗ್ರಾಸ್. ಟೈಗರ್, ಬೆಕ್ಕು, ನಾಯಿ ಎಲ್ಲ ಮಾಂಸಾಹಾರಿ ಜೀವಿಗಳು ಹುಡುಕೊಂಡು ಹೋಗಿ ಹುಲ್ಲನ್ನು ತಿಂತವೆ. ಹುಲ್ಲು ಸಿಗಲಿಲ್ಲ ಅಂದರೆ ಅರಳಿ ಮರನ್ನು ಹುಡುಕೊಂಡು ಹೋಗ್ತವೆ. ಈ ಹುಲಿಗಳು, ಚಿರತೆಗಳು ಅರಳಿ ಮರನ್ನು ಹುಡುಕೊಂಡು ಹೋಗಿ ಮೇಲೆ ಎದ್ದು ಬುಚು ಅಂತ ಹತ್ತು ಬಿಡ್ತವೆ. ಅರಳಿ ಎಲೆಗಳನ್ನು, ಅರಳಿ ಹಣ್ಣುಗಳನ್ನು ತಿಂತವೆ. ತಿಂದು 3 ನಿಮಿಷ ಆದಮೇಲೆ ಕೂತ್ಕೊಂಡು ಅಂತ ವಾಂತಿ ಮಾಡ್ತವೆ. ಅಂದರೆ ಈವನ್ ಎ ಕ್ಯಾಟ್, ಈವನ್ ಎ ಡಾಗ್, ಈವನ್ ಅ ಲಯನ್, ದೇ ನೋ ದಟ್ ದೇ ಹ್ಯಾವ್ ಟು ಕ್ಲೀನ್ ದೇರ್ ಬಾಡಿ ಟು ಬಿ ಹೆಲ್ತಿ. ಅಂದರೆ ಏನಾದರೂ ತಿಂದರೆ ಅದ್ರ ಜೊತೆಗೆ ಶುದ್ಧ ಮಾಡಿಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ನಡೀಲೇಬೇಕು. ಇಲ್ಲ ಅಂದರೆ ನಾವು ಸರಿಯಾಗಿರಲ್ಲ ಅಂತ ಆ ಮೂಕ ಪ್ರಾಣಿಗಳಿಗೂ ಗೊತ್ತಿದೆ. ಕಳೆದ 40-50 ವರ್ಷಗಳಲ್ಲಿ ಇಡೀ ಮಾನವ ಕುಲ ಇಟ್ಸ್ ಓಕೆ ಟು ಟೇಕ್ ಟ್ಯಾಬ್ಲೆಟ್ ಅಂಡ್ ದೆನ್ ಗೋ ಟು ಶಿಟ್. ಕಕ್ಕ ಬರ್ತಾ ಇಲ್ಲ, ಟ್ಯಾಬ್ಲೆಟ್ ತಗೋ, ನೋ ಪ್ರಾಬ್ಲಮ್. ಆಟೋ ಬರ್ತಾ ಇದೆ, ಮಗು ಸ್ಕೂಲ್ಗೆ ಹೋಗ್ಬೇಕು, ಟಾಯ್ಲೆಟಲ್ಲಿ ಕೂತಿರ್ತಾನೆ, ಅವನು ಬರೋದೇ ಇಲ್ಲ ಹೊರಗಡೆ. ವೈ ಆಮ್ ಐ ಸ್ಪೀಕಿಂಗ್ ಅಬೌಟ್ ಟಾಯ್ಲೆಟ್? ಕಕ್ಕಸ್ ಬಗ್ಗೆ ಯಾಕೆ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಇಷ್ಟು ಗೊಂದಲ ನಡೀತಾ ಇದೆ. ನೋ ಒನ್ ಈಸ್ ಬಾದರ್ಡ್. ನೋ ಒನ್ ಈಸ್ ಬಾದರ್ಡ್. ಅರೆ ಸರಿಯಾಗಿ ಕಕ್ಕ ಮಾಡ್ತಾ ಇಲ್ಲ ನಮ್ಮ ಮಕ್ಕಳು, ನಾನು ಸರಿಯಾಗಿ ಕಕ್ಕ ಮಾಡ್ತಾ ಇಲ್ಲ, ಏನೋ ಒಂದು ಟ್ಯಾಬ್ಲೆಟ್ ತಗೊಳ್ಳೋಣ, 2 ದಿವಸ ಆದಮೇಲೆ ಕಕ್ಕ ಮಾಡೋಣ, ನೋ ಪ್ರಾಬ್ಲಮ್. ಆ ಸ್ಥಿತಿಗೆ ಯಾರು ತಂದು ನಿಲ್ಲಿಸಿದ್ದಾರೆ? ನಮ್ಮ ಡಾಕ್ಟರ್ಗಳು. ಇದು ಸರಿ ಇಲ್ಲ ಅಂದರೆ 50 ವರ್ಷ ಹಿಂದೆನೇ ಈ ಗೊಂದಲ ಶುರು ಆಗಿದೆ. ಸಮ್ವೇರ್ ಡೌನ್ ದ ರೋಡ್ ಒಂದು 5 ವರ್ಷ ಹಿಂದೆ, 10 ವರ್ಷ ಆದಮೇಲೆ ಇದು ಸರಿ ಇಲ್ಲಪ್ಪ, ಈ ಥರ ಟ್ಯಾಬ್ಲೆಟ್ ತಗೊಂಡು ಕಕ್ಕ ಮಾಡ್ಕೊಳ್ಳೋದು ಸರಿ ಇಲ್ಲ, ಸಿಗರೇಟ್ ಸೇದಿ ಕಕ್ಕ ಮಾಡೋದು ಸರಿ ಇಲ್ಲ, ಕಾಫಿ ಕುಡಿದು ಕಕ್ಕ ಮಾಡೋದು ಸರಿ ಇಲ್ಲ ಅಂತ ಹೇಳೋರು ಒಬ್ಬರು ಇರಲಿಲ್ಲ ನಮಗೆ. ಇಟ್ಸ್ ಓಕೆ ಸಾರ್, ರಕ್ತ ಬರ್ತಾ ಇದೆ ನಮ್ಮ ಮಗು ಕಕ್ಕ ಮಾಡಿದ್ರೆ ಅಂತ ಡಾಕ್ಟ್ರ್ ಹತ್ರ ಹೋದರೆ, ಪೈಲ್ಸ್ ಆಗಿದೆ, ದುರ್ಮಾಂಸ ಬೆಳೆದಿದೆ, ಬನ್ನಿ ಆಪರೇಷನ್ ಮಾಡ್ತೀವಿ, ಕಟ್ ಮಾಡ್ತೀವಿ. ಕಟ್ ಮಾಡಿದ್ದಾರೆ, ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಬೆಳೆದಿದೆ, ನೋ ಪ್ರಾಬ್ಲಮ್, ಮತ್ತೆ ಬನ್ನಿ ಕಟ್ ಮಾಡೋಣ. ಈ ಥರ 5 ಸತಿ 16 ವರ್ಷ ಒಳಗಡೆ ಆಪರೇಷನ್ ಮಾಡಿಕೊಂಡಿರೋ ಪೇಷಂಟ್ಸ್ ನನ್ನ ಹತ್ರ ಬಂದರೆ ನಾನೇನು ಮಾಡಬೇಕು? ಅವನಿಗೇನು ಹೇಳಬೇಕು ನಾನು? ಆ ಡಾಕ್ಟ್ರ್ ಹತ್ರ ಹೋದ್ರೆ ಏನಾದರೂ ತಿನ್ನು, ಈ ಟ್ಯಾಬ್ಲೆಟ್ ತಗೋ ಅಂತಾನೆ. ನಿಮ್ಮ ಹತ್ರ ಬಂದರೆ ಏನು ತಿನ್ನಬೇಡ ಅಂತ ಹೇಳ್ತೀರಾ. ಅಕ್ಕಿ ತಿನ್ನಬೇಡ, ಗೋಧಿ ತಿನ್ನಬೇಡ, ಮಾಂಸ ತಿನ್ನಬೇಡ, ಹಾಲು ಕುಡಿಬೇಡ ಅಂತೀರ ನೀವು. ಯಾಕೆ ಹಿಂಗಾಗಿದೆ ಅಂದರೆ, ಆಹಾರ ಸಹಜವಾಗಿ ನಾವು ಗಮನ ಇಟ್ಟು ತಗೊಂಡ್ರೆ ಕಕ್ಕಸ್ ಅದಷ್ಟೇ ಬರಬೇಕು ಅನ್ನೋ ಒಂದು ನಿರ್ವಚನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇಲ್ಲ. MBBS MD ಕೋರ್ಸು 5 ವರ್ಷ 8 ವರ್ಷ ಒಟ್ಟಿಗೆ ಆಗತ್ತೆ, ಎಲ್ಲೂ ಇದ್ರ ಬಗ್ಗೆ ಒಂದು ನಯಾ ಪೈಸಾ ಮೆನ್ಷನ್ ಇಲ್ಲ. ಫಾರ್ ಹೆವೆನ್ ಸೇಕ್, ದೇ ಆರ್ ಆಲ್ ಡಾಕ್ಟರ್ಸ್. ನಮ್ಮ ಆರೋಗ್ಯವನ್ನ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತುಕೊಂಡಿರೋ ಘನತವೆತ್ತ ಡಾಕ್ಟರ್ಗಳು. ವಿ ಕುಂಟ್ ಆಸ್ಕ್ ದಿಸ್ ಸಿಂಪಲ್ ಕ್ವಶನ್, ನಾವೇನು ತಿಂತಾ ಇದ್ದೀವಿ, ಯಾಕೆ ಹಿಂಗಾಗಿದ್ದೀವಿ ಅಂತ. ಇಷ್ಟಕ್ಕೆ ಮುಗಿದ್ರೆ ಪ್ರಾಬ್ಲಮ್ ಸರಿ ಹೋಯ್ತು, ಏನೂ ತೊಂದರೆ ಇಲ್ಲ. ಬರೀ ಕಕ್ಕ ಮಾಡೋದನ್ನು ಸರಿ ಮಾಡ್ಕೊಳ್ಳೋದು ಅಷ್ಟು ದೊಡ್ಡ ತೊಂದರೆ ಇಲ್ಲ. 6 ವರ್ಷ ಮಗು ಮುಟ್ಟಾಗ್ತಾ ಇದೆ, ಹೆಣ್ಮಗು. 6 year olds are now menstruating. ಇನ್ನೂ ಆ ಮಗು ಹುಟ್ಟಿಲ್ಲ, ಬೆಳೆದಿಲ್ಲ, ಕಣ್ಣು ಪಿಲ್ಪಿಲ ಅಂತ ತೆಗೆದುಕೊಂಡು ಇನ್ನೂ ಭಾಷೆನೂ ಸರಿಯಾಗಿ ಕಲ್ತುಕೊಂಡಿರಲ್ಲ. ಆ ಮಗುವನ್ನು ನಾನು ಅಮೆರಿಕಾಗೆ ಫಸ್ಟ್ ಟೈಮ್ ಹೋದಾಗ 1997ನಲ್ಲಿ
ಹಾಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಡಬೇಕು ಜಾಯಿನ್ ಆಗಬೇಕಂದ್ರೆ. ರಕ್ತ ತಗೋತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ, ಇಡೀ 3 ಗಂಟೆಗೆ ಮಾಡಿ ಮತ್ತೆ 3 ಗಂಟೆಗೆ ಆದಮೇಲೆ ಒಂದು ಸರ್ಟಿಫಿಕೇಟ್ ಪಟ 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 ಪ್ರಿಂಟ್ ಮಾಡಿ ಕೊಡ್ತಾರೆ. ಅದನ್ನು ತಗೊಂಡು ಹೋಗಿ ಇವನು ಫಿಟ್ಟು ಅಂತ ಅವರು ಜಾಯಿನ್ ಮಾಡ್ಕೋತಾರೆ. 5-6 ಗಂಟೆ ಕಾಲ ಕಾಯೋವಾಗ ಹಾಸ್ಪಿಟಲಲ್ಲಿ ಚಿಕ್ಕ ಮಗು, 6 ವರ್ಷ ಮಗು, 1997ನಲ್ಲಿ ಕೂತಿದ್ದಾಳೆ. ಎಲ್ಲೋ ಹಿಂಗೆ ನೋಡ್ತಾ ಇದ್ದಾಳೆ. ಏನಮ್ಮ ಏನಾಗಿದೆ? ನಾನು ಸುಮ್ಮನೆ ಇರಲ್ಲ, ಮಾತಾಡ್ತಾ ಇರ್ತೀನಿ. ಯಾರು ಕಂಡ್ರೆ ಅವ್ರ ಹತ್ರ ಮಾತಾಡ್ತಾ ಇರೋದು. ಅದು ಫಸ್ಟ್ ಟೈಮ್ ಅಮೆರಿಕಾಗೆ ಹೋಗಿದ್ದೀನಿ. ಸೊ ಯಾರವ್ರ ಜೊತೆ ಮಾತಾಡಬೇಕು ಅಂತ ಅವ್ರ ತಾಯಿಯನ್ನು ಮಾತಾಡಿಸಿದ್ರೆ, ಶಿ ಈಸ್ ಮೆನ್ಸ್ಟ್ರುಯೇಟ್, ಶಿ ಈಸ್ ನಾಟ್ ಏಬಲ್ ಟು ಸ್ಟಾಪ್ ದ ಬ್ಲೀಡಿಂಗ್. ಬ್ಲೀಡಿಂಗ್ ಈಗ 20 ದಿವಸ ಆಯಿತು, ಮುಟ್ಟು ನಿಲ್ತಾ ಇಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡ್ಬಂದಿದ್ವಿ. ನಾನು ಅವಾಗ ಹೋದಾಗ ನಮ್ಮ ಇಂಡಿಯಾದಲ್ಲಿ ನಾನಿದ್ದಾಗ 15 ವರ್ಷಕ್ಕೆ 16 ವರ್ಷಕ್ಕೆ ಹೆಣ್ಮಕ್ಳು ಮುಟ್ಟಾಗೋರು ಅಂತ ನನ್ನ ತಲೆಯಲ್ಲಿ ಗೊತ್ತಿತ್ತು. ಇದೇ ನಮ್ಮ 6 ವರ್ಷಕ್ಕೆ ನಾನು ಇಲ್ಲಿಂದ ಅಲ್ಲಿಗೆ ಬರೋದು 10,000 ಮೈಲ್ ಹೋದರೆ ಸಾಕು, 10 ವರ್ಷ ವ್ಯತ್ಯಾಸ ಆಗ್ಬಿಡುತ್ತಲ್ಲಪ್ಪ. ಏನು ಅಂಡ್ ಐ ಆಮ್ ಸೋ ಕಾಲ್ಡ್ ಸೈಂಟಿಸ್ಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ PhD ಮಾಡಿದ್ದೀನಿ ಸ್ಟೆರಾಯ್ಡ್ಸ್ ಬಗ್ಗೆ, ಹಾರ್ಮೋನ್ ಇಂಬ್ಯಾಲೆನ್ಸು, ಅದು ಇದು ಅಂತ ಏನೇನು ಮೈಕ್ರೋಬಿಯಲ್ ಟ್ರಾನ್ಸ್ಫಾರ್ಮೇಷನ್, ದೊಡ್ಡದಾಗಿ ಸೈಂಟಿಸ್ಟು ಹೂ ಅಂತ ಅಲ್ಲಿಗೆ ಹೋದರೆ ಏನೋ ಸ್ಟೆರಾಯ್ಡ್ಸ್ ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಪತ್ತೆ ಹಚ್ಚಕ್ಕೆ ಶುರು ಮಾಡಿದರೆ ವಿದಿನ್ 2 days ಐ ಫಿಗರ್ಡ್ ಔಟ್ ಅಲ್ಲಿ ಹಾಲು ತೋತಲಿ ಅಂದರೆ ಆ ಪದಕ್ಕೂ ಅರ್ಥ ಇಲ್ಲದೆ ಇರೋಂಗೆ ಮಾಡಿಬಿಟ್ಟಿದ್ದಾರೆ. ಎಷ್ಟು ಮಟ್ಟಕ್ಕೆ ಅಂದರೆ ದ ಮಿಲ್ಕ್ ಈಸ್ ನಾಟ್ ಮಿಲ್ಕ್ ಎನಿಮೋರ್. ಜೆರ್ಸಿ ಹಸುಗಳನ್ನು, ಕುಲಾಂತರಿ ಹಸುಗಳನ್ನು ರೆಡಿ ಮಾಡಿ ಒಂದು ಹಸುವಿಂದ 20 ಲೀಟರು 15 ಲೀಟರು ಹಾಲು ತೆಗೆಯೋದನ್ನು ಶುರು ಮಾಡಿಕೊಂಡಿದ್ದಾರೆ. ಒಂದು ಡೈರಿ ಇಂಡಸ್ಟ್ರಿ ಅಂದರೆ ಒಂದು ಹಸುವಿಂದ 15 ಲೀಟರ್ ಹಾಲು ಬಂದರೆ ಹಾಲು ಈಸ್ ದ ಬೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳಕ್ಕೆ ಡಾಕ್ಟರ್ಗಳಿಗೆ ಹೇಳಿಬಿಟ್ಟು ಕ್ಯಾಲ್ಶಿಯಂ ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳಿ ಒಬ್ಬೊಬ್ಬ ಮಗು 1.5 ಲೀಟರ್ ಹಾಲು ಕುಡಿಸ್ದಂಗೆ ಮಾಡ್ತಾರೆ ಅಮೆರಿಕಾದಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ. ಮಿಲ್ಕ್ ಇಸ್ ಗುಡ್ ಫಾರ್ ಯು ಅಂತ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲಿ ಯಾವುದೇ ಸ್ತನ್ಯಜೀವಿ ಹಾಲು, ತಾಯಿ ಹಾಲು ಬಿಟ್ಟರೆ ಬೇರೆ ಹಾಲು ಕುಡಿಬಾರದು. ಕುಡಿಸಿದ್ದು. ನಮ್ಮ ಕೃಷ್ಣ ಬೆಣ್ಣ ಕದ್ದಿದ್ದಾನೆ ಹೊತ್ತು ಹಾಲು ಕದ್ದಿಲ್ಲ. ಅಂದರೆ when we were kids we learned that milk is not important, it is ಮೊಸರಾದ್ಮೇಲೆ ಬೆಣ್ಣೆ, ತುಪ್ಪ ಅದನ್ನು ಕದ್ದಿದ್ದಾನೆ. ಅಂದರೆ ಮಿಲ್ಕ್ ಈಸ್ ನಾಟ್ ಸ್ಟೇಬಲ್, ಸಹಜವಾಗಿ ಅದು ಸ್ಟೇಬಲ್ ಅಲ್ಲ. ಅಷ್ಟ್ಯಾಕೆ ನೀವು ತಾಯಿ ಮಗುಗೆ ಹಾಲು ಕುಡಿಸಿದ್ರೆ ಒಂದೊಂದು ಸತಿ 2 ನಿಮಿಷಕ್ಕೆ ಮಗು ಕಕ್ಕೊಂಡ್ಬಿಡ್ತಾನೆ. ಕಕ್ಕೊಂಡಾಗ ಹಾಲು ಕಕ್ಕೋದಿಲ್ಲ ಅವಳು ಏನು ಕಕ್ತಾರೆ? ಮೊಸರು. ಇಟ್ ಇಸ್ ಆಲ್ರೆಡಿ ಕರ್ಡ್ಲ್ ಇನ್ 2-3 minutes. ಅಂದರೆ ಸಹಜವಾಗಿ ಈ ಹಾಲು ಅನ್ಸ್ಟೇಬಲ್ ಕಂಡೀಷನಲ್ಲಿದ್ದ ಒಂದು ಪದಾರ್ಥ. ಇಟ್ ಇಸ್ ಎ ಟ್ರಾನ್ಸಿಟರಿ ಮೆಟೀರಿಯಲ್. ಅದನ್ನು ಆಹಾರ ಅಂತ ಪ್ರತಿಬಿಂಬಿಸೋದಕ್ಕೆ ಕೆಮಿಕಲ್ಸ್ ಅನ್ನು ಆ್ಯಡ್ ಮಾಡಿ ಪ್ರಿಸರ್ವ್ ಮಾಡಿ. ಈಗ ನೀವೆಲ್ಲರೂ ಪ್ಲಾಸ್ಟಿಕ್ ಹಾಲು ಕುಡಿತಾ ಇದ್ರೆ ಇಡೀ ಬೆಂಗಳೂರು, ಅದು ಯಾವಾಗ ಹಿತಕ್ಕಿದ್ದೋ ಗೊತ್ತಿಲ್ಲ ಯಾರಿಗೋ. ಇನ್ ದ ನೇಮ್ ಆಫ್ ಪ್ರಾಸೆಸಿಂಗ್ ದೇರ್ ಆರ್ 8 ಪ್ರಾಸೆಸ್ಡ್ ಸ್ಟೆಪ್ಸ್ ಇನ್ ದ ಮಿಲ್ಕ್ ದಟ್ ಯು ಆರ್ ಡ್ರಿಂಕಿಂಗ್. ಪ್ಲಾಸ್ಟಿಕ್ಕಲ್ಲಿ ತಗೊಂಡು ಬರೋದೇ ಒಂದು ದೊಡ್ಡ ಅನಾಹುತ. ಯಾಕಂದರೆ ಪ್ಲಾಸ್ಟಿಕ್ಕಿಂದ ಸೋರಿಕೆ ಆಗಿರೋ ಈ ನ್ಯಾನೋ ಪಾರ್ಟಿಕಲ್ಸು ನಿಮ್ಮ ಸಣ್ಣ ಕರಳು, ದೊಡ್ಡ ಕರಳನ್ನು ಕಂಪ್ಲೀಟಾಗಿ ದಿವಸ ಅದನ್ನೇ, ನಾಟ್ ಓನ್ಲಿ ಪ್ಲಾಸ್ಟಿಕ್ ಹಾಲು, ಪ್ಲಾಸ್ಟಿಕ್ ನೀರು, ಪ್ಲಾಸ್ಟಿಕ್ ಎಣ್ಣೆ, ಪ್ಲಾಸ್ಟಿಕ್ ಈ ಎಣ್ಣೆ ಆ ಎಣ್ಣೆ 2 ಎಣ್ಣೆಗಳು ಈಗ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಹಾಲಿಗಿಂತ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ಆ ಎಣ್ಣೆ, ಈ ಎಣ್ಣೆ, 2 ಎಣ್ಣೆಗಳು ಎಲ್ಲ ಪ್ಲಾಸ್ಟಿಕ್ಕಲ್ಲೇ ಇರೋದು. ಇನ್ನೂ ಮೋಸ ಏನಂದರೆ ಈಗ ನಿಮ್ಮ ಮನೆಗಳಿಗೆ, ನಿಮ್ಮ RO ಫಿಲ್ಟರ್ಗಳಿಗೆ ಬರೋದು ಪ್ಲಾಸ್ಟಿಕ್ಕಿಂದಾನೇ ನೀರು. RO ವಾಟರ್ ತುಂಬ ಒಳ್ಳೆಯದು ಅಂತ ಹೇಳ್ಕೊಡ್ತಾ ಇದ್ದಾರೆ. RO ವಾಟರಲ್ಲಿ ಏನೂ ಇಲ್ಲ ಅಂತ ಈಗ ಮತ್ತೆ ಹೇಳಕ್ಕೆ ಶುರು ಮಾಡಿದ್ದಾರೆ. ಅಂದರೆ ದ ಮೋರ್ ಪ್ರಾಸೆಸಸ್ ಯು ಗೆಟ್ ಇನ್ವಾಲ್ವ್ಡ್ ಇನ್, ದ ಮೋರ್ ಅನ್ಯಾಚುರಲ್ ಇಟ್ ಬಿಕಮ್ಸ್. ಈ ಟೆಕ್ನಾಲಜಿ ಬೇಸ್ಡ್ ಸೊಲ್ಯೂಷನ್ಸು ಪ್ರಾಬ್ಲಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಿ ನಿಲ್ಲಿಸ್ತವೆ. ಸಹಜತೆಯನ್ನು ನೀವು ಮರೆತು ಹೋದಾಗ
ಒಂದು ಪ್ರಾಬ್ಲಮ್ ಇಂದ ಇನ್ನೊಂದು ಪ್ರಾಬ್ಲಮ್. ನೋಡ್ರಿ, ನಾವು ನೀರನ್ನು ತುಂಬಾ ಶುದ್ಧವಾಗಿ ಮಾಡ್ಕೊಂಡಿದೀವಿ ಅಂತ ಪ್ಲಾಸ್ಟಿಕ್ ಬಿಸ್ಲೇರಿ ಪ್ಯೂರ್, ತುಂಬಾ ಕ್ಲಿಯರ್, ಸ್ಫಟಿಕ ಸ್ಪಷ್ಟ ಅಂತ. ಇನ್ಫ್ಯಾಕ್ಟ್ ಈ ಪದಗಳನ್ನ ಸೃಷ್ಟಿ ಮಾಡಿದ್ದೇ ಈ ಪ್ಲಾಸ್ಟಿಕ್ ಬಾಟಲ್ ಇಂಡಸ್ಟ್ರಿ. ಆ ನೀರು ಅಷ್ಟು ಸ್ವಚ್ಛವಾಗಿ ಕಾಣಿಸೋ ನೀರನ್ನು ಕುಡಿದಾಗ ನೀವು ನಿಮ್ಮ ಮಕ್ಕಳು ಕೊನೆಗೆ ಆಗಿದ್ದಿಷ್ಟೇ, ಈ ಸಿಲಿಯಕ್ ಅಬ್ಸಾರ್ಪ್ಷನ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಸೆಲೀನಿಯಂ, ಕಾಪರ್, ಜಿಂಕು ಇವೆಲ್ಲ ಮೆತ್ತಿಗೆ ಹಂತ ಹಂತವಾಗಿ ನಿಂತು ನಮಗೆ ಕೊನೆಗೆ ಕೂದಲು ಇಲ್ಲದೆ ಇರಂಗೆ ಮಕ್ಕಳು ಹುಟ್ಟಕ್ಕೆ ಶುರು ಮಾಡಿದ್ದಾರೆ. ಇಡೀ ಅಮೆರಿಕ, ಯುರೋಪಲ್ಲಿ ಕೂದಲು ಜೊತೆ ಹುಟ್ಟೋ ಮಕ್ಕಳು ಅಪರೂಪ. ಎಷ್ಟು ಮಟ್ಟಕ್ಕೆ ಅಂದರೆ ನಮ್ಮ ತಿರುಪತಿ ತಿಮ್ಮಪ್ಪ ಕೂದಲು ಬಿಸ್ನೆಸ್ಸು ಅದು ಎಷ್ಟು ಜಾಸ್ತಿ ಆಗಿತ್ತು ಅಂದರೆ 2000 ಇಸ್ವಿಯಲ್ಲಿ 18 ಕೋಟಿ ರೂಪಾಯಿ ಕೂದಲನ್ನು ಮಾರಾಟ ಮಾಡ್ತಾ ಇದ್ದ. ಬಟ್ ಫನ್ನಿಲಿ ಇನ್ 2015 ಇಟ್ ಹ್ಯಾಸ್ ಕಮ್ ಡೌನ್ ಟು 10 crores. ಯಾಕೆಂದರೆ ನಮ್ಮ ಜೊತೆ ನಮ್ಮ ಮಕ್ಕಳು ನಮಗೂ ಕೂದಲು ಕಮ್ಮಿ ಆಗೋಕ್ಕೆ ಶುರು ಆಯಿತು. ಈ ಪ್ಲಾಸ್ಟಿಕ್ ನೀರು, ಪ್ಲಾಸ್ಟಿಕ್ ಹಾಲು, ಪ್ಲಾಸ್ಟಿಕ್ ಎಣ್ಣೆಗಳು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಕೂದಲು, ದೀಸ್ ಆರ್ ಬಿಗ್ ಸ್ಕೇಲ್ ಎಕ್ಸ್ಪೆರಿಮೆಂಟ್ಸ್ ದಟ್ ಐ ಆಮ್ ಟ್ರೈಂಗ್ ಟು ಕನ್ವಿನ್ಸ್ ಯು. ಅಂದರೆ ಸಾರಾ ಸಗಟಾಗಿ ಹೋಲ್ಸೇಲ್ ಬಿಸ್ನೆಸ್ ಇದು. ನಾವು ಹೋಲ್ಸೇಲ್ ಆಗಿ ನಮ್ಮ ಆರೋಗ್ಯವನ್ನು ಹೆಂಗೆ ನಾಶ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಈ ಕೂದಲು ಉದಾಹರಣೆ, ಒಂದು ದೊಡ್ಡ ಪುರಾವೆ ನಿಮಗೆ. ಮತ್ತೆ ಹೆಂಗೆ ಡಾಕ್ಟ್ರೇ, ಈಗ ನೀವು ಹೇಳೋದು ನೀರು ಕುಡಿಯೋದು ನಾವು ಅಸಹಜವಾಗಿದ್ದೀವಿ. ದೇವರು ಕೊಟ್ಟಿರೋ ಅತಿ ಅದ್ಭುತವಾದ ಒಂದೇ ಒಂದು ಪದಾರ್ಥ, ಇಡೀ ಪ್ರಪಂಚ ಜೀವರಾಶಿಗಳೆಲ್ಲದೂ ನಿಂತುಕೊಂಡಿರೋದು ಈ ದ್ರವ್ಯ ಪ್ರಪಂಚದಲ್ಲಿ ನೀರಿನ ಮೇಲೆ. ನೀರಿಲ್ಲ ಅಂದರೆ, ಆ ನೀರಿನ ದ್ರಾವಣ ಇಲ್ಲ ಅಂದರೆ ಇಡೀ ಭೂಮಿ ಮೇಲೆ ಯಾವ ಜೀವನೂ ಇಲ್ಲ. ಆ ಭೂಮಿಯಲ್ಲಿ ಸೂರ್ಯನ ಬೆಳಕನ್ನು, ಆ ಚೈತನ್ಯವನ್ನು, ಕೋಟಿ ಸೂರ್ಯ ಸಮಪ್ರಭ ಅಂದರೆ ಒಂದು ಸೂರ್ಯ ಅಲ್ಲ, ಈಸ್ ಓನ್ಲಿ ಎ ರೆಪ್ರೆಸೆಂಟೇಷನ್. ಅದರ ಹಿಂದೆ ಚೈತನ್ಯ ಎಷ್ಟಿದೆ ಅಂದರೆ ಅಂಥವು ಕೋಟಿ ಸೂರ್ಯಗಳು ಬೇಕು. ಆ ಚೈತನ್ಯ ನಮಗೆ ಒಂದು ಸೂರ್ಯನನ್ನು ನೋಡೋದಕ್ಕೆ ಆಗೋದಿಲ್ಲ. ಆ ಚೈತನ್ಯವನ್ನು ಹಿಡಿದು ಆ ಹೈಡ್ರೋಜನ್ ಆಕ್ಸಿಜನ್ ಅನ್ನ ಮಧ್ಯದಲ್ಲಿದ್ದ ಬಾಂಡನ್ನು ಒಡೆದಾಗ ಬರೋ ಶಕ್ತಿಯನ್ನ ತಾನು ಹಿಡಿದುಕೊಂಡು ಕ್ಲೋರೋಫಿಲ್ ಅನ್ನುವ ಒಂದು ಪತ್ರ ಹರಿತು ಆ ಎನರ್ಜಿಯನ್ನ, ಸೂರ್ಯನ ಶಕ್ತಿಯನ್ನು ತಗೊಂಡು ಇಂಗಾಲಾಮ್ಲದ ಜೊತೆಗೆ ಈ ಉದಜನಕ ಅಂದರೆ ಹೈಡ್ರೋಜನ್ ಅನ್ನು ಸೇರಿಸಿ ಗ್ಲೂಕೋಸ್ ಅನ್ನೋ ಒಂದು ಮಾಲಿಕ್ಯೂಲನ್ನು ಮೊದಲನೇದಾಗಿ ಈ ಪತ್ರ ಹರಿತು ಮೇಲೆ ಈ ಸರ್ಕಸ್ ನಡೆಯುತ್ತೆ. ಆ ಚೈತನ್ಯವನ್ನು, ದ್ರವ್ಯಾತೀತ ಪ್ರಪಂಚದಲ್ಲಿದ್ದ ಆ ಚೈತನ್ಯವನ್ನು ದ್ರವ್ಯ ಪ್ರಪಂಚಕ್ಕೆ ಇಳಿಸೋ ಒಂದು ಅತಿ ಅದ್ಭುತವಾದ ಕಾರ್ಯಕ್ರಮವನ್ನು, ಪ್ರಕ್ರಿಯೆಯನ್ನು, ಸೂರ್ಯರಶ್ಮಿಯಲ್ಲಿದ್ದ ಶಕ್ತಿಯನ್ನು ದ್ರವ್ಯ ಪ್ರಪಂಚಕ್ಕೆ ಸೇರಿಸಬೇಕು ಅಂದರೆ ನೀರಿನ ಅಗತ್ಯ ಅತಿ ಅತಿ ಮುಖ್ಯ. ಆ ನೀರನ್ನು ಹೊಡೆದಾಗ ಆ ಎನರ್ಜಿ ಅದನ್ನು ಹಿಡ್ಕೊಂಡು ಹೈಡ್ರೋಜನ್ನ ಸೇರಿಸಿ ಗ್ಲೂಕೋಸ್ ಸೇರಿಸಿ ಈ ಕ್ರಿಯೆಯನ್ನು ಪತ್ರಹರಿತು ನಿಭಾಯಿಸುತ್ತೆ. ಅದನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಾರೆ, ಫೋಟೋಸಿಂಥಸಿಸ್ ಅಂತಾರೆ. ಎಷ್ಟು ಸುಂದರವಾಗಿ ಈ ಕ್ರಿಯೆಯನ್ನು ಸಾವಿರಾರು ವರ್ಷ ಅಲ್ಲ, ಸಾವಿರಾರು ವರ್ಷಗಳಿಂದ ಈ ಭೂಮಿ ಮೇಲೆ ನಡೆಸ್ಕೊಂಡು ಬರ್ತಕ್ಕಂಥ ಅತಿ ಅದ್ಭುತವಾದ ಕ್ರಿಯೆ. ಅಂದರೆ ಈ ಗ್ಲೂಕೋಸ್ ರೆಡಿ ಆಗ್ತಾ ಇದ್ದಂಗೆ ಈ ಗ್ಲೂಕೋಸನ್ನು ಎಲ್ಲ ಸಸ್ಯವರ್ಗ, ಆಲ್ ದ ಕಿಂಗ್ಡಮ್ ಆಫ್ ಪ್ಲಾಂಟ್ಸ್ ಕನ್ವರ್ಟ್ಸ್ ದಿಸ್ ಇಂಟು ವೇರಿಯಸ್ ಥಿಂಗ್ಸ್. ಅದು ರಾಗಿ ಹಿಟ್ಟು ಅಲ್ಲಿ ರಾಗಿ ಹಿಟ್ಟಾಗಿರ್ಬೋದು, ಹಲಸಿನ ಹಣ್ಣಲ್ಲಿ ಹಲಸಿನ ಹಣ್ಣು ಆಗಿರ್ಬೋದು, ಅರಳಿ ಮರದಲ್ಲಿ ಅರಳಿ ಹಣ್ಣು, ಎಲೆ, ಸೊಪ್ಪು, ಬೇರೆ 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 ರಾಸಾಯನಿಕ ಪದಾರ್ಥಗಳಿಗೆ ಮಾರ್ಪಾಡು ಮಾಡುತ್ತೆ. ಹೆಚ್ಚಾಗಿರೋ ಈ ಗ್ಲೂಕೋಸನ್ನು ದೊಡ್ಡ ದೊಡ್ಡ ಮರಗಳು ಮರಗಟ್ಟುವ ಕೆಲಸವನ್ನು ಮಾಡುತ್ತವೆ. ಮರಗಟ್ಟುವ ಕೆಲಸ ಅಂದರೆ ಗ್ಲೂಕೋಸನ್ನು ಲಿಗ್ನಿನ್
ಇನ್ನೂ ಗಟ್ಟಿಯಾಗಿ ದೊಡ್ಡ ದೊಡ್ಡ ಮರಗಳು. ಎಷ್ಟು ದೊಡ್ಡ ದೊಡ್ಡ ಮರಗಳು ಮಾಡ್ತವೆ ಅಂದರೆ ಟನ್ಗಟ್ಲೆ ಕಾರ್ಬನ್ ಡೈಆಕ್ಸೈಡನ್ನು ಮರಗಟ್ಟಿ ಲಿಗ್ನಿನ್ ರೂಪದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು, ಇಟ್ ಮೇಕ್ಸ್ ಲಾಟ್ ಆಫ್ ಬಿಗ್ ಟ್ರೀಸ್. ಅಂಡ್ ದಿಸ್ ಟ್ರೀಸ್ ಏಜ್ 100 years ಅಲ್ಲ, 200 years ಅಲ್ಲ, 2000 3000 years ವಯಸ್ಸಾಗಿರೋ ಕೆಲವು ಮರಗಳಿವೆ. ಅಂದರೆ ಅದು ಎಷ್ಟು ಟನ್ನು ಕಾರ್ಬನ್ ಡೈಆಕ್ಸೈಡನ್ನು ಅದನ್ನು ಹಿಡಿದುಕೊಂಡಿರುತ್ತೆ. ನಾವೂ ಈ ಸಸಿ ಮತ್ತು ಮರ ಗಿಡಗಳು ಮಾಡತಕ್ಕಂಥ ಪದಾರ್ಥಗಳನ್ನು ಬಾಯಿಗೆ ಹಾಕ್ಕೊಂಡು ಈ ಗ್ಲೂಕೋಸನ್ನು ಮತ್ತೆ ನಮ್ಮ ಪಚನನಾಳ ದ್ವಾರ ಮೆತ್ತಿಗೆ ಸಣ್ಣ ಕರಳಿಗೆ ಸೇರಿಸಿ 108 ಜೀವರಾಸಾಯನಿಕ ಕ್ರಿಯೆಗಳ ಮೂಲಕ ಗ್ಲೂಕೋಸನ್ನು ರಕ್ತಕ್ಕೆ ಸೇರಿಸ್ತೀವಿ. ಯಾಕೆ ರಕ್ತಕ್ಕೆ ಸೇರಿಸ್ತೀವಿ? ರಕ್ತದಲ್ಲಿದ್ದ ಗ್ಲೂಕೋಸು ನಿಧಾನವಾಗಿ ಜೀವಕೋಶ ಒಳಗಡೆಗೆ ಹೋದ ಮೇಲೆ ಜಸ್ಟ್ ದ ಆಪೋಸಿಟ್ ಆಫ್ ಫೋಟೋಸಿಂಥಸಿಸ್, ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ತದ್ವಿರುದ್ಧವಾಗಿ, ಅಂದರೆ ಗ್ಲೂಕೋಸನ್ನು ಆಕ್ಸಿಜನ್ನಿಂದ ಬರ್ನ್ ಮಾಡೋದು. ಮತ್ತೆ ಇಂಗಾಲಾಮ್ಲ, ನೀರು ಉತ್ಪನ್ನ ಆಗತ್ತೆ. ಈ ಮಧ್ಯದಲ್ಲಿ ಶಕ್ತಿ ಬಿಡುಗಡೆ ಆಗತ್ತೆ. ಅದನ್ನು ನಮ್ಮ ಜೀವಕೋಶ ಒಳಗಡೆ ATP ಅಂತ ಒಂದು ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿ ಥರ, ಅಂದರೆ ಎನರ್ಜಿಗೆ ಬ್ಯಾಟ್ರಿ ಬೇಕಂತೀವಲ್ಲ, ಆ ಬ್ಯಾಟ್ರಿನೇ ATP. ಈ ATP ರೆಡಿ ಆಗಿದೆ ಅಂದರೆ ನಾವು ಅಲ್ಲಾಡೋದಕ್ಕೆ ಕೈ, ಬೆರಳು, ಕಣ್ಣು, ತುಟಿ, ಓಡೋದು ಏನು ಮಾಡಬೇಕು ಅಂದ್ರೂ ಆ ಬೇಕಾಗಿರೋ ಶಕ್ತಿಯನ್ನು, ಅಂದರೆ ನಾವೆಲ್ಲರೂ ಈಗ ಶಕ್ತಿಯುತವಾಗಿ ಮಾತಾಡೋದಾಗಲಿ, ನಡೆಯೋದಾಗಲಿ, ಇದು ಮಾಡೋದು, ಅದು ಮಾಡೋದು ಎಲ್ಲ ಎಲ್ಲಿಂದ ಬಂತು? ಆ ಶಕ್ತಿ ಎಲ್ಲಿಂದ ಬಂತು? ಸೂರ್ಯನಿಂದ ಬಂದಿರೋದೆ. ಯಾವ ಮೂಲಕ ಬಂತು? ಗ್ಲೂಕೋಸ್ ಮೂಲಕ ಬಂತು. ಅಂದರೆ ಆ ಗ್ಲೂಕೋಸ್ ಹೆಂಗೆ ರೆಡಿ ಆಯಿತು? ನೀರಿನ ಮೂಲಕ ರೆಡಿ ಆಯಿತು. ಅಂದರೆ ಆ ಚೈತನ್ಯವನ್ನು ಹಿಡಿದು ನಮ್ಮ ದೇಹದ ಒಳಗಡೆ ಚೈತನ್ಯವಾಗಿ ತುಂಬಿಸೋ ಅತಿ ಅದ್ಭುತವಾದ ಕಾರ್ಯ ಈ ಪತ್ರಹರಿತ್ತು ಮರ ಗಿಡಗಳ ಮೂಲಕ ಮಾಡ್ತಾ ಇದೆ. ಅದನ್ನು ನಾವು ಪಚನನಾಳದ ಮೂಲಕ ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ದ್ರವ್ಯ ಪ್ರಪಂಚದಿಂದ ದ್ರವ್ಯಾತೀತ ಪ್ರಪಂಚಕ್ಕೆ ಶಕ್ತಿಯುತವನ್ನು ಪಡೀತಾ ಇದ್ವಿ. ಅಂದರೆ ಆ ಚೈತನ್ಯ ಕೋಟಿ ಸೂರ್ಯ ಸಮಪ್ರಭ, ಅಂದರೆ ಸಾವಿರಾರು ಸೂರ್ಯಗಳ ಚೈತನ್ಯವನ್ನು ಒಂದು ಮಾಲಿಕ್ಯೂಲಲ್ಲಿ ತುಂಬಿ, ಅಂದರೆ ಎಲ್ಲ ದೇವರಂತ ಎಷ್ಟೇನಾ ಅಂತ ಇಲ್ಲ, ದಿಸ್ ಈಸ್ ಸ್ಮಾಲ್ ಪಾರ್ಟ್ ಆಫ್ ದಟ್. ಅಂದರೆ ಕೋಟಿ ಸೂರ್ಯಗಳಿಗೆ ಬೇಕಾಗಿರುವಂಥ ಬೆಳಕನ್ನು ಹೊಂದಿರೋ ಆ ಚೈತನ್ಯ ನಮಗೆ ಪ್ರತಿಯೊಂದು ಜೀವಿಯಲ್ಲಿ ಬೆಳಗಿಸ್ತಾ ಇರೋದು ಈ ಅದ್ಭುತವಾದ 2 ಕ್ರಿಯೆಗಳಿಂದ. ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ, 2 ಶ್ವಾಸಕ್ರಿಯೆ. ಎಲ್ಲಿಂದ ಬಂತು? ನಾವು ಅಂತ ಗಾಳಿ ತಗೊಂಡಾಗ. ಅದಕ್ಕೆ ನಮ್ಮ ದೇಶದಲ್ಲಿ ಅದು ಯಾವುದೇ ಆಧ್ಯಾತ್ಮಿಕ ಚಿಂತನೆ ಇರಲಿ, ಎಲ್ಲರೂ ಕಣ್ಣು ಮುಚ್ಕೊಂಡು ಅಥವಾ ಕಣ್ಣು ತೆರೆದುಕೊಂಡು ನಿಮ್ಮ ಗಾಳಿಯನ್ನು, ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನ ಇಟ್ಟು ನೋಡಿ. ಯಾಕೆ? ಅಲ್ಲೇ ನಿಜವಾದ ಡ್ಯಾನ್ಸ್ ನಡೀತಾ ಇರೋದು. ಅತಿ ಅದ್ಭುತವಾದ ಈ ಚೈತನ್ಯ ಪ್ರಪಂಚಕ್ಕೂ ಈ ದ್ರವ್ಯ ಪ್ರಪಂಚಕ್ಕೂ ಅನುಸಂಧಾನ ನಡೀತಾ ಇರೋದೇ ಈ ಪ್ರಾಣದ ಮೂಲಕ, ಆ ಗಾಳಿ ಮೂಲಕ. ಗಾಳಿನೂ ದ್ರವ್ಯ ಪ್ರಪಂಚ, ನೀರು ದ್ರವ್ಯ ಪ್ರಪಂಚ, ನಮ್ಮ ದೇಹ ಘನ ಪದಾರ್ಥ ದ್ರವ್ಯ ಪ್ರಪಂಚ. ಆದರೆ ಅದರಲ್ಲಿ ತುಂಬಿಕೊಂಡಿರೋ ಶಕ್ತಿ ಈ ಗ್ಲೂಕೋಸ್ ATP ಮೂಲಕ ಚೈತನ್ಯವನ್ನು ಪ್ರತಿಯೊಬ್ಬರ ಜೀವಿಯಲ್ಲಿ ತುಂಬುತ್ತಾ ಇರೋದು ಈ ಆಕ್ಸಿಜನ್ ಮೂಲಕ, ಇಂಗಾಲಾಮ್ಲದ ಮೂಲಕ, H2O ಮೂಲಕ, ಗ್ಲೂಕೋಸ್ ಮೂಲಕ. ಸೊ ಇದನ್ನು ನಾವು ಪೂರ್ತಿ ಅರ್ಥ ಮಾಡಿಕೊಂಡ್ರೆ, ಈ ಇಂಗಾಲಾಮ್ಲ ಹೊರಗಡೆ ಬರ್ತಾ ಇದ್ದಂಗೆ ಪ್ರತಿಯೊಂದು ಜೀವಕೋಶ ಆಮ್ಲಜನಕವನ್ನು ತಗೊಂಡು ಇಂಗಾಲಾಮ್ಲವನ್ನು ಬಿಡ್ತಾ ಇದೆ. ಅದನ್ನು ಗಮನಿಸಿ. ಅಂದರೆ ಶಕ್ತಿ ರೆಡಿ ಆಗ್ತಾ ಇದ್ದಂಗೆ ಏನು ರೆಡಿಯಾಗಿದೆ? ಮಲ ರೆಡಿಯಾಗಿದೆ. ಆ ಮಲವನ್ನು ಹೊರಗಡೆ ಹಾಕಬೇಕು. ಅಂದರೆ ಇದನ್ನು ಇನ್ನೊಂದು ಸ್ಟೆಪ್ ಮುಂದಕ್ಕೆ ತಗೊಂಡಿದೆ. ಗ್ಲೂಕೋಸ್ ರೆಡಿಯಾಗಿದೆ. ಗ್ಲೂಕೋಸ್ ರೆಡಿಯಾಗಿದೆ ಅಂದರೆ ಅದನ್ನು ಬರ್ನ್ ಮಾಡಬೇಕು ನಾವು. ಬರ್ನ್ ಮಾಡಲಿಲ್ಲ ಅಂದರೆ ಏನು? ಗ್ಲೂಕೋಸ್ ರಕ್ತದಲ್ಲೇ ಉಳ್ಕೊಳ್ಳುತ್ತೆ.
ರಕ್ತದಲ್ಲಿ ಉಳ್ಕೊಂಡಿರೋ ಗ್ಲೂಕೋಸು ರಕ್ತಕ್ಕೆ ಬರ್ತಾ ಇರೋ ಗ್ಲೂಕೋಸು ಈ ಒಳಗಡೆ ಹೋಗಿ ವಾಪಸ್ ಬಂದಿದೆ. ಯಾಕೆ ನಾವು ಅದನ್ನು ಕಾರ್ಬನ್ ಡೈಆಕ್ಸೈಡ್ ಆಗಿ ಬರ್ನ್ ಮಾಡಿಲ್ಲ? 1950s ಪ್ರತಿಯೊಬ್ಬ ಮನುಷ್ಯ ಆವರೇಜು ಭೂಮಿ ಮೇಲೆ 18 ಕಿಲೋಮೀಟರ್ ನಡೀತಾ ಇದ್ದನಂತೆ. ಈಗ 0.18 ಕಿಲೋಮೀಟರ್ಸ್ಗೂ ಬಂದು ನಿಂತಿದೆ. ಅಂದರೆ ನಾವು ವಿ ಆರ್ ನಾಟ್ ಯೂಸಿಂಗ್ ಎನಿ, ಈ ದೇವರು ಕೊಟ್ಟಿರೋ ಎನರ್ಜಿ ಇಲ್ಲಿಗೆ ತುಂಬುತ್ತಾ ಇದ್ದೀವಿ, ಗ್ಲೂಕೋಸನ್ನು ತುಂಬುತ್ತಾ ಇದ್ದೀವಿ. ಎಷ್ಟು ತುಂಬುತ್ತಾ ಇದ್ದೀವಿ? ನಮ್ಮ ರಕ್ತದಲ್ಲಿ ಇರಬೇಕಾಗಿದ್ದು 1 ಲೀಟರ್ಗೆ 1 ಗ್ರಾಮ್ ಗ್ಲೂಕೋಸ್. ಎಷ್ಟು ರಕ್ತ ಇದೆ ನಮ್ಮ ದೇಹದಲ್ಲಿ? 5 ಲೀಟರ್ ರಕ್ತ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಭಾರಿ ಪ್ರಮಾಣ ಇದ್ದವರಾದರೆ 6 ಲೀಟರ್ ರಕ್ತ. ಅಂದರೆ 6 ಗ್ರಾಮ್ ಅಥವಾ 7 ಗ್ರಾಮ್ ಗ್ಲೂಕೋಸು ನಿಮ್ಮ ಮೈಯಲ್ಲಿ ಇದೆ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಅಷ್ಟಕ್ಕಿಂತ ಜಾಸ್ತಿ ಆದರೆ ಗ್ಲೂಕೋಸನ್ನು ಏನು ಮಾಡುತ್ತೆ? ಯಕೃತ್ತು ಚಲಾಪಿಲಿಯಾಗಿ ಗ್ಲೂಕೋಸ್ ಬಿದ್ದಿದೆ ಪೇಪರ್ಗಳೆಲ್ಲ ತೆಗೆದು ಒಂದು ಫೈಲ್ ಮಾಡೋಣ ಅಂತ ಗ್ಲೈಕೋಜನ್ ಅಂತ ಮತ್ತೆ ಸಂಕ್ಲಿಷ್ಟ ಪಿಷ್ಟ ಪದಾರ್ಥವನ್ನು ರೆಡಿ ಮಾಡುತ್ತೆ. ಗ್ಲೈಕೋಜನು ಹೆಚ್ಚಾಗಿದೆ, ಫೈಲ್ಗಳು ಹೆಚ್ಚಾಗಿದೆ ಅಂದರೆ ಏನು ಮಾಡ್ತೀವಿ? ಒಂದು ಬಾಕ್ಸ್ಗೆ ಹಾಕ್ತೇವೆ, ಅದು ಕೊಬ್ಬು. ಇನ್ನೂ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಇನ್ನೊಂದು ಚೂರು ಕಟ್ಟಕ್ಕೆ ಮಾಡೋದಂದ್ರೆ ಅಮಿನೋ ಆ್ಯಸಿಡ್ ತಂದು ಕಟ್ಟಿದಾಗ ಮಾಂಸ ರೆಡಿ ಆಗುತ್ತೆ. ಕೊಬ್ಬು ಮಾಂಸ ರೆಡಿ ಆಗ್ತಾ ಇದ್ದಂಗೆ ಏನಾಗ್ತಾ ಇದ್ದೀವಿ ನಾವು? ಆಲ್ಮೋಸ್ಟ್ ಎವ್ರಿ ಮ್ಯಾನ್ ಈಸ್, ಐ ಬಿಲೀವ್, ಪ್ರೆಗ್ನೆಂಟ್ ಫಾರ್ ಎವರ್ ಆಫ್ಟರ್ 35. 3 to 4 months ಪ್ರೆಗ್ನೆಂಟ್ ಆಗಿ 60 years ತನಕ ಇರ್ತಾರಂತೆ. ವಿಮೆನ್ ಬಿಕಮ್ ಪ್ರೆಗ್ನೆಂಟ್ ಅಂಡ್ ಆಫ್ಟರ್ 9 months ದೇ ಆರ್ ಓಕೆ, ದೇ ಡೆಲಿವರ್. ದಿಸ್ ಫೆಲೋಸ್ ಡೋಂಟ್ ಡೆಲಿವರ್ ಎನಿಥಿಂಗ್. ಆ ಕೊಬ್ಬು ತುಂಬಿಕೊಂಬಿಡೋದು. ಒಬಿಸಿಟಿ ಅಂತ 20 ವರ್ಷ ಒಳಗಡೆ ನಾವು 78 to 98 ಕಿಲೋಸ್ ತೂಗೋರು ನಮ್ಮ ದೇಶದಲ್ಲೇನೆ 32% ಇದ್ದಾರೆ. ಅಮೆರಿಕಾದಲ್ಲಿ 20 ವರ್ಷ ತನಕ ಯಾತಕ್ಕೆ? 12 ವರ್ಷಕ್ಕೇನೆ ದೇ ಆರ್ ವೇಯಿಂಗ್ 80 ಕಿಲೋಸ್ ಒಬಿಸಿಟಿ. ಅಂದರೆ ಇದಕ್ಕೆಲ್ಲ ಕಾರಣ ಏನು? ನಾವು ಈ ಗ್ಲೂಕೋಸನ್ನು ರಕ್ತದಲ್ಲಿ ನಿಭಾಯಿಸ್ಕೊಳ್ಳೋಕ್ಕಾಗದೆ ಹೆಚ್ಚಾಗಿ ದಿಢೀರ್ ಅಂತ ಅದರಲ್ಲಿ ಸೇರಿಸ್ತಾ ಇದ್ದೀವಿ ಒಂದು ಕಡೆ ನಡೆಯಕ್ಕೆ ಹಿಂದೆ. ಯಾಕೆ? ತುಂಬ ಎನರ್ಜಿ ಇದೆ ನಮ್ಮ ಹತ್ರ, ಸಾಲದು ಅಂತ ಅಟಾಮಿಕ್ ಪವರು, ಸೋಲಾರ್ ಪವರು ಎಲ್ಲಿಂದ ಬಂತು? ಇನ್ಫ್ಯಾಕ್ಟ್ ಆಲ್ ದ ಡೀಸೆಲ್ ಇಂಡಸ್ಟ್ರಿ ಏನು ಮಾಡಿದ್ದೋ? ವಾಟ್ ಈಸ್ ಡೀಸೆಲ್? ವಾಟ್ ಈಸ್ ಪೆಟ್ರೋಲ್? ಈ ದೊಡ್ಡ ಮರಗಳನ್ನು ಗ್ಲೂಕೋಸಿಂದ ಮಾಡಿದ್ದು ಕಾಲಾಂತರದಲ್ಲಿ ಸಮುದ್ರ ಗರ್ಭಕ್ಕೆ ಭೂಗರ್ಭಕ್ಕೆ ಸೇರಿ ಅದು ಡೀಸೆಲ್ಲು ಪೆಟ್ರೋಲ್ ಆಗಿ ಇಂಧನವಾಗಿ ಪರಿವರ್ತನೆ ಆಗತ್ತೆ. ಅಲ್ಲಿ ಅನರೋಬಿಕ್ ಕ್ರಿಯೆಗಳು ಅಂದರೆ ಆಮ್ಲಜನಕ ರಹಿತ ರಾಸಾಯನಿಕ ಕ್ರಿಯೆಗಳು ಮತ್ತು ಪೀಡನ ಅಂದರೆ ಪ್ರೆಷರಿಂದ ಈ ಗ್ಲೂಕೋಸ್ ಲಿಗ್ನಿನ್ ಆಗಿದ್ದಿದ್ದು ಮರ ಅದಕ್ಕೆ ಇನ್ನೊಂದಿಷ್ಟು ಹೈಡ್ರೋಜನನ್ನು ಸೇರಿಸಿ ನಿಮಗೆ ಈ ಡೀಸೆಲ್ಲು ಪೆಟ್ರೋಲು ರೆಡಿ ಆಗತ್ತೆ. ಭೂಗರ್ಭದಲ್ಲಿ ನಿಕ್ಷೇಪಗಳ ಮೂಲಕ ಈಗ ಎಲ್ಲರೂ ನಮ್ಮ ಭೂಮಿಯಲ್ಲಿ ಆಯಿಲ್ ಇದೆ, ನಮ್ಮ ಭೂಮಿಯಲ್ಲಿ ತೆಗೆದು ಅಗದು ಇರೋದನ್ನೆಲ್ಲ, ಅಂದರೆ ಎಲ್ಲಿಂದ ಬಂತು ಈ ಡೀಸೆಲ್? ಇದೆಲ್ಲ ಸಾವಿರಾರು ವರ್ಷ ಹಿಂದೆ ಮರಗಳಾಗಿ ಕಾಡಾಗಿದ್ದಿದ್ದು ಭೂಗರ್ಭಕ್ಕೆ ಸೇರಿದ ಮೇಲೆ ಈ ಡಿಪಾಸಿಟ್ಸ್ ಆಫ್ ಫ್ಯೂಯಲ್ ಅದನ್ನು ನಾವು ಖಾಲಿ ಮಾಡ್ತಾ ಇದ್ವಿ. ಯಾಕಂದರೆ ನಮಗೆ ನಡೆಯೋದು ಇಷ್ಟ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಂದ ಆ ರೂಮ್ಗೆ ಹೋಗೋದಕ್ಕೂ. ಈಗ ಗೋಲ್ಫ್ ಮುಂಚೆ ನಡೆದು ಆಡೋರು, ಈಗ ಗೋಲ್ಫು ಗಾಡಿ ಮೇಲೆ ಆಡ್ತಾ ಇದ್ದಾರೆ, ಇಲ್ಲಿಂದ ಬುರ್ರ ಅಂತ ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 1999 ಗಾಲ್ಫ್ ಪ್ಲೇಯರ್ಸ್ ವರ್ ಫೌಂಡ್ to be the fittest people on this planet because they were walking minimum 10 to 12 kilometers every day. ಈಗ ಗಾಲ್ಫ್ ಪ್ಲೇಯರ್ಸು, ಕ್ರಿಕೆಟ್ ಪ್ಲೇಯರ್ಸು, ಸಾಕರ್ ಪ್ಲೇಯರ್ಸು ಎಲ್ಲಾರ್ದೂ ನಾವು ಪೈ ಚಾರ್ಟ್ ಅಂತಾರೆ. ರೋಗಗಳ ಪಟ್ಟಿ ಪೈ ಚಾರ್ಟ್ ಅಲ್ಲಿ ಹಾಕಿದ್ರೆ ಎವ್ರಿ ಪೈ ಚಾರ್ಟ್ ಲುಕ್ಸ್ ಎಕ್ಸಾಕ್ಟ್ಲಿ ದ ಸೇಮ್. ಅಂದ್ರೆ ಕಾಮನ್ ಪೀಪಲ್ ಅನ್ನ ತಗೊಂಡ್ರೆ 40% ಬಿ ಪಿ ಪೇಷಂಟ್ಸು, 25% ಡಯಾಬಿಟಿಕ್ ಪೇಷಂಟ್ಸು, 20% ಕ್ಯಾನ್ಸರ್ ಪೇಷಂಟ್ಸು, 20% ರೊಮ್ಯಾಟಿಕ್ ಪೇಷಂಟ್ಸು. ಅಂದರೆ ಒಬ್ಬರಿಂದ ಒಬ್ಬರು ಪೇಷಂಟ್ಸ್ ಎಲ್ಲ ನೋಡಿದ್ರೆ ಕೊನೆಗೆ ಓನ್ಲಿ ಗಾಲ್ಫ್ ಪ್ಲೇಯರ್ಸ್ ಇನ್ 2000 ಡಿಂಟ್ ಹ್ಯಾವ್ ದ ಟಿಪಿಕಲ್ ಪೈ ಚಾರ್ಟ್.
ಬಿಕಾಸ್ ದೇ ವರ್ ವಾಕಿಂಗ್ ಅಂಡ್ ವಾಕಿಂಗ್ ಅಂಡ್ ವಾಕಿಂಗ್. ಈಗ ಗೋಲ್ಫ್ ಪ್ಲೇಯರ್ಸ್ ಅವರು ಈ ಪೈ ಚಾರ್ಟ್ಗೆ ಬಂದ್ಬಿಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಅಂದರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿ ಬರ್ನ್ ದಿಸ್ ಗ್ಲೂಕೋಸ್. ಎಷ್ಟು ಬರ್ನ್ ಮಾಡಬೇಕು ನಾವು? 1 ಲೀಟರ್ ರಕ್ತದಲ್ಲಿ 1 ಗ್ರಾಮ್ ಗ್ಲೂಕೋಸನ್ನು ಬರ್ನ್ ಮಾಡಬೇಕು ಅಂದರೆ ನಾವು ಕನಿಷ್ಠ 15 ನಿಮಿಷ ನಡಿಬೇಕು. ನಿಮ್ಮ ಬಾಡಿಯನ್ನು ನೀವು ಒಂದು ಕಡೆಯಿಂದ ಒಂದು ಕಡೆಗೆ 15 ನಿಮಿಷ ತಗೊಂಡೋದ್ರೆ ಅದು ಬರ್ನ್ ಆಗತ್ತೆ. 5 ಲೀಟರ್ ಅಂದರೆ 1.25 ಗಂಟೆ ನಾವು ಸತತವಾಗಿ ನಡೆದರೆ ಫುಲ್ ಒಂದು ಲೋಡನ್ನು ಅನ್ಲೋಡ್ ಮಾಡಿರ್ತೀವಿ. ಅಂದರೆ ಮತ್ತೆ 7 ಗ್ರಾಮ್ ತುಂಬಿಸ್ಕೊಳ್ಳೋದಕ್ಕೆ ರಕ್ತದಿಂದ ಈ ಸೆಲ್ಸ್ ಎಲ್ಲ ಎಳ್ಕೊಂಡು ಬೇಕು 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 ಅಂತ ಹೇಳ್ತವೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು?